ನೋಡಿ ಒಳ್ಳೇದಾಯ್ತು, ರಾಮ ಮಂದಿರ ಕಟ್ಸಿದ್ದೀರಾ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಆದರೆ ಜನರು ಕೇಳ್ತಾ ಇರೋದು, ರಾಮ ಮಂದಿರ ಬಂದಾಯ್ತಪ್ಪ, ರಾಮರಾಜ್ಯ ಯಾವಾಗ ಬರುತ್ತೆ? ಯಾವಾಗ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ? ಯಾವಾಗ ಆರ್ಥಿಕ ಅಸಮಾನತೆ ದೂರ ಹೋಗುತ್ತೆ? ಯಾವಾಗ ನಮಗೆ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ? 10 ವರ್ಷ ಆಯಿತು ಬರೀ ಚಪ್ಪನ್ ಇಂಚ್ಕಾಸಿನ ಅದು ಕಟ್ಟಿದೆ ಇದು ಕಟ್ಟಿದೆ ಅಂತ ಬರೀ ಬೋಗಸ್ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ. ರಾಮರಾಜ್ಯ ಯಾವಾಗ ಬರುತ್ತೆ ಜನರು ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ಲಿ. ನೋಡಿ ಒಳ್ಳೇದಾಯ್ತು, ರಾಮ ಮಂದಿರ ಕಟ್ಸಿದ್ದೀರಾ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಆದರೆ ಜನರು ಕೇಳ್ತಾ ಇರೋದು, ರಾಮ ಮಂದಿರ ಬಂದಾಯ್ತಪ್ಪ, ರಾಮರಾಜ್ಯ ಯಾವಾಗ ಬರುತ್ತೆ? ಯಾವಾಗ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ? ಯಾವಾಗ ಆರ್ಥಿಕ ಅಸಮಾನತೆ ದೂರ ಹೋಗುತ್ತೆ? ಯಾವಾಗ ನಮಗೆ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ? 10 ವರ್ಷ ಆಯಿತು ಬರೀ ಚಪ್ಪನ್ ಇಂಚ್ಕಾಸಿನ ಅದು ಕಟ್ಟಿದೆ ಇದು ಕಟ್ಟಿದೆ ಅಂತ ಬರೀ ಬೋಗಸ್ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ. ರಾಮರಾಜ್ಯ ಯಾವಾಗ ಬರುತ್ತೆ ಜನರು ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ಲಿ. ನೋಡಿ ಒಳ್ಳೇದಾಯ್ತು, ರಾಮ ಮಂದಿರ ಕಟ್ಸಿದ್ದೀರಾ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಆದರೆ ಜನರು ಕೇಳ್ತಾ ಇರೋದು, ರಾಮ ಮಂದಿರ ಬಂದಾಯ್ತಪ್ಪ, ರಾಮರಾಜ್ಯ ಯಾವಾಗ ಬರುತ್ತೆ? ಯಾವಾಗ ನಿರುದ್ಯೋಗ ಸಮಸ್ಯೆ ಬಗೆಹರಿಯುತ್ತೆ? ಯಾವಾಗ ಆರ್ಥಿಕ ಅಸಮಾನತೆ ದೂರ ಹೋಗುತ್ತೆ? ಯಾವಾಗ ನಮಗೆ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ? 10 ವರ್ಷ ಆಯಿತು ಬರೀ ಚಪ್ಪನ್ ಇಂಚ್ಕಾಸಿನ ಅದು ಕಟ್ಟಿದೆ ಇದು ಕಟ್ಟಿದೆ ಅಂತ ಬರೀ ಬೋಗಸ್ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ. ರಾಮರಾಜ್ಯ ಯಾವಾಗ ಬರುತ್ತೆ ಜನರು ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ಲಿ.